ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಆಪರೇಷನ್ ಸಿಂಧೂರ್ ಕುರಿತು ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಈ ಆಪರೇಷನ್ ವೇಳೆ ಪಾಕಿಸ್ತಾನ ಸೇನೆ ಭಾರತದ ವಿರುದ್ಧ ದೊಡ್ಡ ದುಸ್ಸಾಹಸ ಮಾಡಿತ್ತು ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಜಮ್ಮು ಕಾಶ್ಮೀರದ ಉರಿಯ ಲೈನ್ ಆಫ್ ಕಂಟ್ರೋಲ್ ಸಮೀಪದಲ್ಲಿರೋ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಅನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು. ಅದರ ಮೇಲೆ ದಾಳಿ ಮಾಡೋಕೆ ಡ್ರೋನ್ಗಳನ್ನ ಕಳಿಸಿತ್ತು. ಆದರೆ ಅದನ್ನ ಭಾರತ ವಿಫಲಗೊಳಿಸಿತು. ಇದರಿಂದ ಪ್ಲಾಂಟ್ಗೆ ಯಾವುದೇ ರೀತಿಯ ಹಾನಿ ಆಗಿಲ್ಲ ಅಂತ CISF ಪಡೆ ಈಗ ಸ್ಫೋಟಕ ಮಾಹಿತಿ ನೀಡಿದೆ. ಈ ಮೂಲಕ ಪಾಕಿಸ್ತಾನ ಭಾರತದ ಸೇನಾ ಮೂಲಸೌಕರ್ಯವನ್ನು ಹೊರತುಪಡಿಸಿ ನಾಗರಿಕ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿ ಹಾನಿ ಮಾಡೋಕೆ ಮುಂದಾಗಿತ್ತು. ಅದರಲ್ಲೂ ಪವರ್ ಪ್ಲಾಂಟ್ನಂತಹ ಅತ್ಯಂತ ಪ್ರಮುಖ ಮೂಲಸೌಕರ್ಯವನ್ನು ಗುರಿ ಮಾಡಿತ್ತು ಅನ್ನೋದು ರಿವೀಲ್ ಆಗಿದೆ. ಈ ಬಗ್ಗೆ ಇಂಚಿಂಚು ಮಾಹಿತಿ ಬರ್ತಾ ಇದೆ. 2025 ಮೇ 6ನೇ ತಾರೀಕಿನ ಮಧ್ಯರಾತ್ರಿಯಿಂದ ಮೇ 7ರ ಬೆಳಗಿನ ಜಾವದವರೆಗೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ನಡೆಸಿತು ಅಲ್ವಾ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಲೈನ್ ಆಫ್ ಕಂಟ್ರೋಲ್ನ ಉದ್ದಕ್ಕೂ ಹರಡಿಕೊಂಡಿದ್ದ ಉಗ್ರರ ಅಡಗುದಾಣಗಳನ್ನು ನಿರ್ನಾಮ ಮಾಡಿತ್ತು. ಆದರೆ ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಸೇನೆ ಭಾರತದ ಭೂಭಾಗದ ಮೇಲೆ ಹಿಂದೂ ಮುಂದೂ ಯೋಚನೆ ಮಾಡದೆ ವಿಪರೀತ ಶೆಲ್ಲಿಂಗ್ ಮಾಡಿತು. ಉರಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸೇರಿ ಅನೇಕ ಪ್ರಮುಖ ಇನ್ಫ್ರಾಗಳಿಗೆ ಚಾಲೆಂಜ್ ಅನ್ನು ಒಡ್ತು. ಹತ್ತಿರದಲ್ಲಿ ಜನರು ವಾಸಿಸುವ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡೋಕೆ ಮುಂದಾಯಿತು. ಆಗ LOCಯಿಂದ ಕೆಲ ಕಿಲೋಮೀಟರ್ ದೂರ ಉರಿಯಲ್ಲಿರೋ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಈ ಪ್ಲಾಂಟ್ನಲ್ಲಿ CISF ಪಡೆ ರಕ್ಷಣೆಗೆ ನಿಯೋಜನೆಯಾಗಿತ್ತು. ಪಾಕಿಸ್ತಾನ ಭಾರಿ ದಾಳಿ ಮಾಡೋಕೆ ಶುರು ಮಾಡಿದಾಗ CISF ಪಡೆ ಇಲ್ಲಿ ಫಸ್ಟ್ ಲೈನ್ ಡಿಫೆನ್ಸ್ ಆಗಿ ನಿಂತ್ಕೊಂಡಿತ್ತು. ತುಂಬಾ ಗುಂಡಿನ ದಾಳಿ ಆಗ್ತಾ ಇದ್ರು ಕೂಡ ಕಮಾಂಡೆಂಟ್ ರವಿ ಯಾದವ್ ಮತ್ತು ಡೆಪ್ಯೂಟಿ ಕಮಾಂಡೆಂಟ್ ನೇತೃತ್ವದ CISF ಟೀಮ್ ರಕ್ಷಣೆಗೆ ಮುಂದಾದ್ರು. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಇನ್ಸ್ಟಾಲೇಷನ್ ಹಾಗೂ ಅಕ್ಕಪಕ್ಕದ ನಗರ ಮತ್ತು ಅಲ್ಲಿ ವಾಸಿಸೋ ಜನರಿಗೆ ರಕ್ಷಣಾ ಕವಚವಾಗಿ ನಿಂತರು. ಇಷ್ಟು ಅಪಾಯಕಾರಿ ಸಿಚುವೇಶನ್ ಅಲ್ಲೂ ಕೂಡ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಅನ್ನ ಟಾರ್ಗೆಟ್ ಮಾಡೋಕೆ ಬಂದ ಅನೇಕ ಶತ್ರು ಡ್ರೋನ್ಗಳನ್ನ ಹೊಡೆದು ಹಾಕಿದ್ರು. ಅತ್ತ ಶಸ್ತ್ರಾಗಾರವನ್ನ ಕ್ವಿಕ್ ಆಗಿ ಮೂವ್ ಮಾಡಿ ಅದರ ರಕ್ಷಣೆ ಮಾಡಲಾಯಿತು. CISF ಅಲರ್ಟ್ ಆದ ಕಾರಣ ದೇಶದ ಸೂಕ್ಷ್ಮ ಜಾಗವೊಂದು ಸೇಫ್ ಆಗೋಕೆ ಸಾಧ್ಯ ಆಯಿತು. ಏನೋ ಪಾಕಿಸ್ತಾನದ ಶೆಲ್ಗಳು ಜನವಸತಿ ಪ್ರದೇಶಗಳ ಸಮೀಪದಲ್ಲೂ ಬೀಳೋಕೆ ಶುರುವಾದವು. ಆಗ CISF ಸಿಬ್ಬಂದಿ ಪ್ರತಿ ಮನೆಗೂ ಹೋಗಿ ಅಲ್ಲಿರೋ ಜನರನ್ನ ಸೇಫ್ ಜಾಗಗಳಿಗೆ ಸ್ಥಳಾಂತರ ಮಾಡಿದ್ರು. ಮಹಿಳೆಯರು, ಮಕ್ಕಳು, ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ನಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಮತ್ತವರ ಫ್ಯಾಮಿಲಿಗೆ ಸಹಾಯ ಮಾಡಿದ್ರು. ಪಾಕಿಸ್ತಾನ ಮೇಲಿಂದ ಮೇಲೆ ಶೆಲ್ಲಿಂಗ್ ಮಾಡ್ತಿರೋ ನಡುವೆನೆ CISF ಸಿಬ್ಬಂದಿ ಈ ಎಲ್ಲ ಸಾಹಸ ಮಾಡಿದ್ರು. ಈ ವೇಳೆ ಯಾರೂ ಕೂಡ ಪ್ರಾಣ ಕಳ್ಕೊಳ್ಳಿಲ್ಲ. ಈ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ LOC ಹತ್ತಿರದೇ ಇರೋದ್ರಿಂದ ಪಾಕಿಸ್ತಾನದ ಮೊದಲ ಟಾರ್ಗೆಟ್ ಇದೇ ಆಗಿತ್ತು. ಆದರೆ ಪಾಕ್ ಇದನ್ನೇ ಟಾರ್ಗೆಟ್ ಮಾಡುತ್ತೆ ಅನ್ನೋ ಗುಪ್ತಚರ ಮಾಹಿತಿ ಮೊದಲೇ ಇತ್ತು. ಹಾಗಾಗಿ CISF ಸಿಬ್ಬಂದಿ ಮೊದಲೇ ರೆಡಿಯಾಗಿ ನಿಂತ್ಕೊಂಡಿದ್ರು ಅಂತ CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಈಗ ಈ ಘಟನೆಯನ್ನ ಬಿಚ್ಚಿಟ್ಟಿದೆ. ಈ ಘಟನೆ ವೇಳೆ ಅಲ್ಲಿ ಆನ್ ಡ್ಯೂಟಿನಲ್ಲಿದ್ದ 19 CISF ಕಮಾಂಡೋಗಳು ಸಿಬ್ಬಂದಿ ದಿಲ್ಲಿಯಲ್ಲಿರೋ CISF ಹೆಡ್ ಕ್ವಾರ್ಟರ್ನಲ್ಲಿ DG ಡಿಸ್ಕ್ ಪ್ರಶಸ್ತಿಯನ್ನ ಪಡ್ಕೊಂಡ್ರು. ಅವರ ಶೌರ್ಯಕ್ಕೆ ಈ ಪ್ರಶಸ್ತಿ ಕೊಟ್ಟು ಮಾತನಾಡುವಾಗ ಅಧಿಕಾರಿಗಳು ಇದನ್ನ ಬಿಚ್ಚಿಟ್ಟಿದ್ದಾರೆ. ಇದು ಮುಖ್ಯ ಆಗತ್ತೆ. ಯಾಕಂದ್ರೆ ಒಂದು ವೇಳೆ ಈ ನೆಲೆಗೇನಾದ್ರೂ ಡ್ಯಾಮೇಜ್ ಆಗಿದ್ರೆ ಭಾರತ ಕೂಡ ಇದಕ್ಕೆ ಪ್ರತಿಯಾಗಿ ಪ್ರತೀಕಾರ ಹೇಳಲೇಬೇಕಾಗ್ತಿತ್ತು. ಪಾಕಿಸ್ತಾನದ ಸಿವಿಲಿಯನ್ ಇನ್ಫ್ರಾಗಳ ಮೇಲೆ ಟಾರ್ಗೆಟ್ ಮಾಡಲೇಬೇಕಾಗ್ತಿತ್ತು. ಅದು ಎಸ್ಕಲೇಟರಿ ಲ್ಯಾಡರ್ನಲ್ಲಿ ದೊಡ್ಡ ಹೆಜ್ಜೆಯನ್ನ ಮೇಲಕ್ಕಿಟ್ಟಂಗೆ ಆಗ್ತಾ ಇತ್ತು. ಹೀಗಾಗಿ ಇದು ತುಂಬಾ ಮಹತ್ವದ ಘಟನೆ, ಪಾಕಿಸ್ತಾನ ತೋರಿರೋ ದುಸ್ಸಾಹಸ. ಏನೋ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಸ್ನೇಹಿತರೆ, ಮತ್ತೊಂದು ಕಡೆ ಭಾರತದ ಪೂರ್ವ ಗಡಿಯಲ್ಲಿ ನೋಟಾಮ್ ಜಾರಿ ಮಾಡಲಾಗಿದೆ. ನೋಟಿಸ್ ಟು ಏರ್ಮೆನ್ ಜಾರಿ ಮಾಡಲಾಗಿದೆ. ಡಿಸೆಂಬರ್ 6 ಮತ್ತು 8ರ ನಡುವೆ ಬಂಗಾಳ ಕೊಲ್ಲಿಯಲ್ಲಿ ವಿಮಾನ ಹಾಗೂ ಹಡಗು ಯಾವುದನ್ನು ಹತ್ರಕ್ಕೆ ತರಬೇಡಿ ಅಂತ ಹೇಳಿದೆ. ಕಾರಣ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಆದ್ರೆ ಹೊಸ ಒಂದು ಮಿಸೈಲ್ ಪರೀಕ್ಷೆ ಇರಬಹುದು ಅಂತ ಹೇಳಲಾಗ್ತಿದೆ. ಇದಕ್ಕಾಗಿ ಸುಮಾರು 1480 ಕಿಲೋಮೀಟರ್ ಪ್ರದೇಶದವರೆಗೆ ಭಾರತ ನೋಟ್ಯಾಮ್ ಹೊರಡಿಸಿದೆ. ಅಲ್ಲಿ ನೋ ಫ್ಲೈ ಝೋನ್ ಮತ್ತು ನೋ ಸೇಲ್ ಝೋನ್ ಅಂದ್ರೆ ಈ ಪ್ರದೇಶದಲ್ಲಿ ಯಾವುದೇ ವಿಮಾನ ಹಾರೋ ಹಾಗಿಲ್ಲ, ಯಾವುದೇ ಹಡಗು ಸೇಲ್ ಮಾಡೋ ಹಾಗಿಲ್ಲ, ತೇಲ್ಕೊಂಡು ಹೋಗೋ ಹಾಗಿಲ್ಲ ಅಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇನ್ನೊಂದು ಕಡೆ ಚೀನಾದ ಗಡಿ ಭಾಗದಲ್ಲಿ ನಮ್ಮ ಸೇನೆಯ ಸಮರಾಭ್ಯಾಸ ನಡೀತಾ ಇದೆ. ಈಗ ಆರ್ಮಿಯ ತ್ರಿಶಕ್ತಿ ಕೋರ್ 14,000 ಅಡಿ ಎತ್ತರದಲ್ಲಿ ಅಮರ್ ಹೆಸರಲ್ಲಿ ಈ ಸೇನಾ ಸಮರಾಭ್ಯಾಸ ಶುರು ಮಾಡಿದೆ. 0 ಡಿಗ್ರಿಗಿಂತ ಕಡಿಮೆ ತಾಪಮಾನದಲ್ಲಿ ದೊಡ್ಡ ಬಿರುಗಾಳಿ ಬೀಸೋ ಒರಟಾದ ಟೆರೇನ್ನಲ್ಲಿ ಪ್ರದೇಶದಲ್ಲಿ ಈ ಅಭ್ಯಾಸ ನಡೀತಾ ಇದೆ. ಸಂಘರ್ಷದ ಟೈಮ್ನಲ್ಲಿ ಸೈನಿಕರ ಕೈಯಲ್ಲಿ ಅಗತ್ಯ ಆಯುಧ ಇಲ್ಲದೆ ಹೋದರೂ ಕೂಡ ಹೇಗೆ ಹೋರಾಡಬೇಕು, ಶತ್ರುಗಳಿಗೆ ಅಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡಲಾಗ್ತಿದೆ. ಕಠಿಣ ಪರಿಸ್ಥಿತಿಗಳಿಗೆ ಹೇಗೆ ಅಡ್ಜಸ್ಟ್ ಆಗಬೇಕು,
ಮಾನಸಿಕ ಸ್ಥಿರತೆಯನ್ನು ಹೇಗೆ ಗಟ್ಟಿ ಮಾಡಿಕೊಂಡು ಕಾಯ್ದುಕೊಂಡು ಪರ್ವತ ಪ್ರದೇಶಗಳಲ್ಲಿ ಶತ್ರುಗಳ ವಿರುದ್ಧ ಕಾದಾಡಬೇಕು ಅನ್ನೋ ಸಮರಾಭ್ಯಾಸ ನಡೆಸಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಈಗ ಭಾರತದ 10 ಕೋಟಿ ಜನರಿಗೆ ಆಲ್ರೆಡಿ ಡಯಾಬಿಟೀಸ್ ಇದೆ. 13 ಕೋಟಿ ಜನ ಪ್ರೀ ಡಯಾಬಿಟೀಸ್ ಸ್ಟೇಜ್ನಲ್ಲಿದ್ದಾರೆ. ಆದರೆ ಜನ ನಿದ್ದೆ, ಕ್ಯಾಲೋರಿ, ಸ್ಟೆಪ್ಸ್ ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಶುಗರ್ ಲೆವೆಲ್ ಚೆಕ್ಕೇ ಮಾಡಲ್ಲ. ಬೀಟೋ ಕವ್ ಗ್ಲೂಕೋಮೀಟರ್ ಮೂಲಕ ನೀವು ನಿಮ್ಮ ಸಕ್ಕರೆ ಪ್ರಮಾಣವನ್ನ ಮನೆಯಲ್ಲಿ ಕೂತೆ ಕಂಡುಹಿಡಿಬಹುದು. ಇದು ಸ್ಮಾರ್ಟ್ ಗ್ಲೂಕೋಮೀಟರ್, ಬಳಸೋಕು ಈಸಿ, ಆಂಡ್ರಾಯ್ಡ್ ಫೋನ್ಗೆ ನೇರವಾಗಿ ಕನೆಕ್ಟ್ ಆಗುತ್ತೆ. ಬ್ಯಾಟ್ರಿ, ಸೆಲ್, ಚಾರ್ಜಿಂಗ್, ಬ್ಲೂಟೂತ್ ಏನೂ ಬೇಡ. ಹಾಗೆ ಬೀಟೋ ಆ್ಯಪ್ ಮೂಲಕ ಶುಗರ್ ಡೇಟಾ ಅಲ್ಲೇ ಟ್ರ್ಯಾಕ್ ಮಾಡ್ಬೋದು. ಅಲ್ಲದೆ ಡಾಕ್ಟರ್ಸ್ ಜೊತೆ ಶೇರ್ ಮಾಡ್ಬೋದು. ಜಸ್ಟ್ 490 ರೂಪಾಯಿ ಆಫರ್ ಪ್ರೈಸ್ನಲ್ಲಿ ಈಗ ಸಿಗ್ತಾ ಇದೆ. ಅಮೆಝಾನ್ನಲ್ಲಿ 4.3 ಸ್ಟಾರ್ ರೇಟಿಂಗ್ ಇದೆ. CDSCO ಆ್ಯಂಡ್ ISO ಸರ್ಟಿಫೈಡ್ ಕೂಡ ಹೌದು. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಆಸಕ್ತರು ಚೆಕ್ ಮಾಡಿ. ಬೇರೆಯವರಿಗೆ ಅವಶ್ಯಕತೆ ಇರೋ ಲಿಂಕನ್ನು ಶೇರ್ ಕೂಡ ಮಾಡಬಹುದು ನೀವು. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಏನು, ಅರುಣಾಚಲ ಪ್ರದೇಶ ನಮ್ಮದು ಅಂತ ಉದ್ದಟತನ ಮೆರೆದಿದ್ದ ಚೀನಾಗೆ ಭಾರತ ಮತ್ತೆ ತಿರುಗೇಟನ್ನ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚೀನಾ ವಿದೇಶಾಂಗ ಇಲಾಖೆ ವಕ್ತಾರರ ಸ್ಟೇಟ್ಮೆಂಟ್ ನೋಡಿದ್ದೀವಿ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಮತ್ತು ಭಾರತದಿಂದ ಬೇರ್ಪಡಿಸಲಾಗದ ಭೂಪ್ರದೇಶ. ಇದು ಕಣ್ಣ ಮುಂದಿರೋ ಸ್ಪಷ್ಟವಾಗಿರೋ ಸತ್ಯ. ಚೀನಾ ಇದನ್ನ ಎಷ್ಟೇ ಸಲ ನಿರಾಕರಿಸಿದ್ರೂ ಈ ವಾಸ್ತವ ಚೇಂಜ್ ಆಗಲ್ಲ ಅಂತ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರರಾಗಿರೋ ರಣಧೀರ್ ಜೈಸ್ವಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಭಾರತದ ಪ್ರಜೆ ವಿರುದ್ಧ ಚೀನಾ ಅಧಿಕಾರಿಗಳು ಹೇಗೆ ಕ್ರಮ ತಗೊಂಡಿರೋದನ್ನ ಕೂಡ ವಿವರಿಸೋಕೆ ಚೀನಾ ಸಾಧ್ಯ ಆಗಿಲ್ಲ. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗುವಾಗ ಮಾರ್ಗ ಮಧ್ಯೆ ಚೀನಾದಲ್ಲಿ 24 ಗಂಟೆ ಉಳ್ಕೊಳ್ಳೋಕೆ ನಿಯಮಗಳ ಪ್ರಕಾರ ಅವಕಾಶ ಇದೆ. ಆದ್ರೆ ಚೀನಾ ತನ್ನ ರೂಲ್ಸ್ ಅನ್ನ ತಾನೇ ಉಲ್ಲಂಘನೆ ಮಾಡಿದೆ ಅಂತ ಜೈಸ್ವಾಲ್ ಚೀನಾಗೆ ತಿಳಿದಿದ್ದಾರೆ. ಈ ಮೂಲಕ ಅರುಣಾಚಲ ವಿವಾದದಲ್ಲಿ ನಾವು ಬಗ್ಗಲ್ಲ, ನೀವು ಮಾತಾಡೋದಕ್ಕೆ ಬೆಲೆನೇ ಇಲ್ಲ, ವಾಸ್ತವ ಸ್ಥಿತಿ ಬದಲಾಗಲ್ಲ, ಸಂವಿಧಾನಬದ್ಧವಾಗಿ ಅದು ನಮ್ಮ ಭೂಪ್ರದೇಶ ಅನ್ನೋದನ್ನ ಭಾರತ ಉತ್ತರ ಕೊಟ್ಟಿದೆ. ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಮಹಿಳೆಗೆ ಶಾಂಘೈ ಏರ್ಪೋರ್ಟ್ ನಲ್ಲಿ ಕಿರುಕುಳ ಕೊಟ್ಟಿದ್ರ ಬಗ್ಗೆ ನಾವು ನಿನ್ನೆ ಫುಲ್ ನ್ಯೂಸ್ ನಲ್ಲೂ ಮಾಹಿತಿ ಕೊಟ್ಟಿದ್ವಿ. ಮೊನ್ನೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ವಿ ಸ್ನೇಹಿತರೆ. ಭಾರತ ಪ್ರತಿಭಟನೆ ಕೂಡ ದಾಖಲು ಮಾಡಿತ್ತು. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಚೀನಾ ವಿದೇಶಾಂಗ ಇಲಾಖೆ, ಅದು ನಾವು ಗುರುತಿಸಲೇ ಇಲ್ವಲ್ಲ, ಅದು ಅರುಣಾಚಲ ಪ್ರದೇಶ ನಮ್ದಲ್ವ ಜಾಗ, ಇದು ಭಾರತದಲ್ವಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಭಾರತ ಈಗ ಅದಕ್ಕೆ ಮತ್ತೆ ಚೀನಾಗೆ ಸ್ವಲ್ಪ ಅರಿವು ಮೂಡಿಸೋ ಪ್ರಯತ್ನ ನಡೆಸಿದೆ. ಏನೋ, ಥೈಲ್ಯಾಂಡ್ನಲ್ಲಿ ಧಾರಾಕಾರ ಮಳೆಯಿಂದಾಗಿ ದೊಡ್ಡ ಪ್ರವಾಹ ಉಂಟಾಗಿದೆ. ಪರಿಣಾಮ ಇದುವರೆಗೆ ಕನಿಷ್ಠ 18 ಜನ ಮೃತಪಟ್ಟಿದ್ದಾರೆ. ದಕ್ಷಿಣ ಭಾಗದಲ್ಲಿರೋ 10 ರಾಜ್ಯಗಳಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ರಸ್ತೆ ನಡುವೆ ಸರತಿ ಸಾಲಲ್ಲಿ ಕಾರ್ಗಳು ನಿಂತಿರೋ, ಮುಳುಗಿರೋ ದೃಶ್ಯಗಳು ಕಂಡುಬಂದಿವೆ. ಮಲೇಷ್ಯಾ ಗಡಿಯಲ್ಲಿರೋ ಹ್ಯಾಟ್ ಐ ಸಿಟಿಯಲ್ಲಿ ಒಂದೇ ದಿನ 335 ಮಿಲಿಮೀಟರ್ ಮಳೆಯಾಗಿದೆ. ಈ ಮೂಲಕ ಕಳೆದ 300 ವರ್ಷಗಳಲ್ಲಿ ಅತಿ ಹೆಚ್ಚು ಮಳೆ ಆದಂತಾಗಿದೆ. 30 ಲಕ್ಷಕ್ಕೂ ಅಧಿಕ ಜನ ಮಳೆಯಿಂದಾಗಿ ಕಷ್ಟಪಡ್ತಿದ್ದಾರೆ. ಇಲ್ಲಿವರೆಗೆ ಕೇವಲ 13,000 ಜನರನ್ನ ಆಶ್ರಯ ತಾಣಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಥಾಯ್ಲೆಂಡ್ನ ಮಿಲಿಟರಿ ಏರ್ಕ್ರಾಫ್ಟ್ ಹಾಗೂ ನೇವಿಯ ದೋಣಿಗಳು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇವೆ. ಪ್ರವಾಹದಲ್ಲಿ ಸಿಲುಕಿದವರಿಗೆ ಅಗತ್ಯ ಆಹಾರ ಪೂರೈಕೆ ಮಾಡೋ ಕೆಲಸ ಕೂಡ ನಡೀತಾ ಇದೆ. ಏನೋ, ಭಾರತದ ಮಾದಕ ದ್ರವ್ಯ ನಿಯಂತ್ರಣ ಅಧಿಕಾರಿಗಳು NCB ಅವರು ದುಬೈನಲ್ಲಿ ದೊಡ್ಡ ಬೇಟೆಯಾಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ಪೂರೈಕೆ ಮಾಡ್ತಾ ಇದ್ದ ದೊಡ್ಡ ಕಳ್ಳ ಸಾಗಾಣಿಕೆದಾರರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಇವನನ್ನ ಪವನ್ ಠಾಕೂರ್ ಅಂತ ಗುರುತಿಸಲಾಗಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ಸುಮಾರು 2,500 ಕೋಟಿ ರೂಪಾಯಿ ಮೌಲ್ಯದ 82 kgಯಷ್ಟು ನಶಾವಸ್ತು ಕಳ್ಳ ಸಾಗಾಣಿಕೆ ಮಾಡಲಾಗ್ತಾ ಇತ್ತು. ದೊಡ್ಡದಿದು, ಗ್ರಾಮಿಗೆ ಸಾವಿರಾರು ರೂಪಾಯಿ ಲೆಕ್ಕದಲ್ಲಿ ಸೇಲ್ ಮಾಡ್ತಾರೆ ಇದನ್ನೆಲ್ಲ ಇವರು ಕಳ್ಳರು. ಅಂತದ್ರಲ್ಲಿ 82 kg. ಇದನ್ನ ದಿಲ್ಲಿ ಪೊಲೀಸರು ಹಿಡಿದು ಹಾಕಿದ್ರು. ಈ ಜಾಲದ ಮಾಸ್ಟರ್ ಮೈಂಡ್ ಈ ಪವನ್ ಅಂತ ಗೊತ್ತಾಗಿತ್ತು. ಇನ್ನು ಈ ವಾರದ ಆರಂಭದಲ್ಲೂ ಕೂಡ ದಿಲ್ಲಿಯಲ್ಲಿ 282 ಕೋಟಿ ರೂಪಾಯಿ ಬೆಲೆ ಬಾಳೋ ಮಾದಕ ವಸ್ತುವನ್ನ ಸೀಸ್ ಮಾಡಲಾಗಿತ್ತು. ಅದರಲ್ಲೂ ಈ ಪವನ್ ಪ್ರಮುಖ ಪಾತ್ರ ನಿಭಾಯಿಸಿದ. ಇವನನ್ನ ಹಿಡಿದು ಹಾಕಲಾಗಿದೆ. ಈಗ ಅಂದಹಾಗೆ ದಿಲ್ಲಿಯ ಕುಚಾ ಮಹಾಜನಿ ಮಾರ್ಕೆಟ್ನಲ್ಲಿ ಹವಾಲಾ ಏಜೆಂಟ್ ಆಗಿ ಕೆಲಸವನ್ನ ಶುರು ಮಾಡಿದ ಈತ ಇವತ್ತು ದೊಡ್ಡ ಮಟ್ಟದಲ್ಲಿ ನಶಾವಸ್ತು ದಂಧೆಕೋರನಾಗಿ ಬೆಳೆದು ಬಿಟ್ಟಿದ್ದಾನೆ. ಅಕ್ರಮ ಹಣ ವರ್ಗಾವಣೆ ಕೆಲಸವನ್ನ ಕೂಡ ಮಾಡ್ತಾನೆ ಈತ. ಭಾರತ, ಚೀನಾ, ಹಾಂಗ್ಕಾಂಗ್ನಲ್ಲಿ ಫೇಕ್ ಕಂಪನಿಗಳ ಹೆಸರಲ್ಲಿ ಹಣದ ವಹಿವಾಟು ನಡೆಸ್ತಾ ಇದ್ದ. ಕಳೆದ ವರ್ಷ ಮಾದಕ ವಸ್ತು ಸಾಗಾಟ ಕೇಸ್ನಲ್ಲಿ ಪವನ್ನ 5-6 ಸಹಚರರನ್ನ ಇವೊಂದು ಅರೆಸ್ಟ್ ಮಾಡಲಾಗಿತ್ತು. ಅದರ ಬಳಿಕ ಈ ಪವನ್ ಮತ್ತವರ ಫ್ಯಾಮಿಲಿ ದುಬೈಗೆ ಓಡಿ ಹೋಗಿತ್ತು. ಹೀಗಾಗಿ ಕಳೆದ ಸೆಪ್ಟೆಂಬರ್ನಲ್ಲಿ ಮಾದಕ ವಸ್ತು ನಿಯಂತ್ರಣ ಬ್ಯೂರೋ NCB ಪವನ್ ವಿರುದ್ಧ ಇಂಟರ್ನ್ಯಾಷನಲ್ ಸಿಲ್ವರ್ ನೋಟಿಸ್ ಹೊರಡಿಸಿತ್ತು. ಅಂದರೆ ನಶಾವಸ್ತು ಸಾಗಾಟದ ಆರೋಪಿಗಳ ಬಂಧನಕ್ಕೆ ಸಹಾಯ ಮಾಡಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ನೋಟಿಸ್ ಅನ್ನು ಕೊಡೋದು. ಅದೆಲ್ಲದರ ಪರಿಣಾಮ ಈಗ ದುಬೈನಲ್ಲಿ ಹಿಡಿಯಲಾಗಿದೆ. ಶೀಘ್ರ ಭಾರತಕ್ಕೆ ಎಳ್ಕೊಂಬರಲಾಗುತ್ತೆ ಈತನನ್ನ. ಏನೋ, ಪಾಕಿಸ್ತಾನ ಅಫ್ಘಾನಿಸ್ತಾನದ ಒಳಗಡೆ ರಾತ್ರೋರಾತ್ರಿ ದಾಳಿ ಮಾಡಿ 10 ಜನರು ಮೃತಪಟ್ಟಿದ್ದಾರೆ ಅಂತ ಅಫ್ಘಾನ್ ಹೇಳಿತ್ತಲ್ಲ. ಇದಕ್ಕೀಗ ಪಾಕಿಸ್ತಾನ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ದಾಳಿ ಮಾಡಿಲ್ಲ ಅಂತ ಪಾಕಿಸ್ತಾನ ಹೇಳಿದೆ. ಅಫ್ಘಾನ್ ಸರ್ಕಾರ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದೆ. ನಾವು ಯಾವುದೇ ದಾಳಿ ಮಾಡಿರೋದನ್ನ ಘೋಷಿಸ್ತೀವಿ ಅಂತ ಪಾಕ್ ಸೇನೆಯ
ISPRನ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಅಹಮದ್ ಚೌಧರಿ ಹೇಳಿದ್ದಾರೆ. ಹಾಗೆ ಪಾಕಿಸ್ತಾನ ಯಾವುದೇ ರೀತಿಯ ಬಂಡುಕೋರರ ಗುಂಪುಗಳನ್ನು ವಿಭಿನ್ನವಾಗಿ ಟ್ರೀಟ್ ಮಾಡಲ್ಲ, ಎಲ್ಲವನ್ನ ಒಂದೇ ರೀತಿ ನೋಡುತ್ತೆ. ತಾಲಿಬಾನ್ಗಳಲ್ಲಿ ಒಳ್ಳೆ ತಾಲಿಬಾನಿಗಳು, ಕೆಟ್ಟ ತಾಲಿಬಾನಿಗಳು ಅಂತ ಯಾವುದೇ ವ್ಯತ್ಯಾಸ ಮಾಡೋಕ್ಕಾಗಲ್ಲ. ಯಾವುದೇ ಗುಂಪಿರಲಿ ಎಲ್ಲ ಉಗ್ರರನ್ನ ಅಪಾಯಕಾರಿ ಅಂತ ಪರಿಗಣಿಸಲಾಗುತ್ತೆ. ನಮ್ಮದು ಒಂದು ದೇಶ, ನಾವು ದೇಶದ ರೀತಿಯೇ ನಡ್ಕೋತೀವಿ. ನಾಗರಿಕರ ಮೇಲೆ ದಾಳಿ ಮಾಡಲ್ಲ. ತಾಲಿಬಾನಿಗಳು ಕೂಡ ದೇಶ ರೂಲ್ ಮಾಡೋರ ಥರ ನಡ್ಕೊಳ್ಬೇಕು, ಪ್ರಾಕ್ಸಿಗಳ ಥರ ಬಿಹೇವ್ ಮಾಡಬಾರ್ದು ಅಂತ ಪಾಕಿಸ್ತಾನ ಬುದ್ಧಿ ಹೇಳಿದೆ. ಭಾರತದ ವಿರುದ್ಧ ಅವ್ರು ಏನೆಲ್ಲ ಮಾಡ್ತಾರೋ ಅಫ್ಘಾನಿಸ್ತಾನಕ್ಕೆ ಅದನ್ನು ನೀವು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಇವರು ಪಾಕಿಗಳು. ಇನ್ನೊಂದು ಕಡೆ ಭಾರತದ ಹೊಸ ಶತ್ರುವಾಗಿ ಬದಲಾಗ್ತಿರೋ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಮತ್ತಷ್ಟು ಹತ್ತಿರವಾಗ್ತಿದೆ. ಈಗ ತನಗೆ ಅನ್ನ ಇಲ್ಲದೆ ಹೋದ್ರೂ ಕೂಡ ಬಾಂಗ್ಲಾಗೆ ಪಾಕಿಸ್ತಾನ 1 ಲಕ್ಷ ಟನ್ ಅಕ್ಕಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇದಕ್ಕಾಗಿ ಕಳೆದ ವಾರ ಟೆಂಡರ್ ಕೂಡ ಕರೆಯಲಾಗಿತ್ತು ಅಂತ ಪಾಕ್ ಟ್ರೇಡಿಂಗ್ ಕಾರ್ಪೊರೇಷನ್ ಅಧಿಕಾರಿಗಳು ಹೇಳಿದ್ದಾರೆ. ಈ ಮೂಲಕ ಹಸೀನಾ ಪದಚ್ಯುತಿ ಆದಾಗಿನಿಂದ ಇದೇ ಫಸ್ಟ್ ಟೈಮ್ ಪಾಕ್ ಇಷ್ಟು ಪ್ರಮಾಣದ ಅಕ್ಕಿಯನ್ನ ಕಳಿಸಿದಂತಾಗ್ತಾ ಇದೆ. ಕಳೆದ ಫೆಬ್ರವರಿಯಲ್ಲಿ ಮೊದಲ ಬ್ಯಾಚ್ನಲ್ಲಿ 50,000 ಟನ್ ಅಕ್ಕಿಯನ್ನ ಪಾಕ್ ರಫ್ತು ಮಾಡೋದ್ರ ಮೂಲಕ ಯೂನಸ್ನ ಬಾಂಗ್ಲಾ ಜೊತೆಗೆ ವ್ಯಾಪಾರಕ್ಕೆ ನಾಂದಿ ಹಾಡಿತ್ತು. ಆದರೆ ಈಗ 2 ಪಟ್ಟು ಅಕ್ಕಿಯನ್ನ ಕಳಿಸ್ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ಮತ್ತೆ ಪ್ರತಿಭಟನೆ ಶುರುವಾಗಿದೆ. ಹಸೀನಾಗೆ ಮರಣದಂಡನೆ ವಿಧಿಸಿದ್ದನ್ನ ವಿರೋಧಿಸಿ ಶೇಖ್ ಹಸೀನಾರ ಅವಾಮಿ ಲೀಗ್ ಪಾರ್ಟಿ ಬಾಂಗ್ಲಾದಾದ್ಯಂತ ಪ್ರತಿಭಟನೆ ಶುರು ಮಾಡಿದೆ. ಹಸೀನಾ ವಿರುದ್ಧ ತೀರ್ಪು ಕಾನೂನು ಬಾಹಿರವಾಗಿದೆ, ಇದನ್ನು ಒಪ್ಪೋಕಾಗೋದಿಲ್ಲ, ಯೂನಸ್ ಒಬ್ಬ ದರೋಡೆಕೋರ, ಕೊಲೆಗಾರ, ರಾಜೀನಾಮೆ ಕೊಡಬೇಕು, ಹೀಗಂತ ಬಾಂಗ್ಲಾ ಬೀದಿಗಳಲ್ಲಿ ಘೋಷಣೆ ಕೂಗಲಾಗ್ತಾ ಇದೆ. ನವೆಂಬರ್ 30ನೇ ತಾರೀಕಿನವರೆಗೆ ಬಾಂಗ್ಲಾದ ಎಲ್ಲ ಜಿಲ್ಲೆಗಳಲ್ಲೂ ಈ ಪ್ರತಿಭಟನೆ ಮಾಡೋಕೆ ಅವಾಮಿ ಲೀಗ್ ಕರೆ ಕೊಟ್ಟಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ FBI ಡೈರೆಕ್ಟರ್ ಕಾಶ್ ಪಟೇಲ್ ಅವರನ್ನ ಮುಂದಿನ ದಿನಗಳಲ್ಲಿ ಆ ಸ್ಥಾನದಿಂದ ತೆಗೆದು ಹಾಕಬಹುದು ಅನ್ನೋ ಮಾಹಿತಿ ಬರ್ತಾ ಇತ್ತು. ಕಾಶ್ ಪಟೇಲ್ ತಮ್ಮ ಗರ್ಲ್ ಫ್ರೆಂಡ್ಗಾಗಿ ಸರ್ಕಾರಿ ಜೆಟ್ ಬಳಸಿ ಅವರಿಗೂ ಸೆಕ್ಯೂರಿಟಿ ಕೊಡಿಸಿದ್ದಾರೆ. ಹಾಗೆ ಟ್ರಂಪ್ ಆಪ್ತರೊಂದಿಗೂ ಈತನಿಗೆ ಸಂಬಂಧ ಸರಿಯಾಗಿಲ್ಲ, ಹೀಗಾಗಿ ಇವ್ರನ್ನ ತೆಗೆದು ಹಾಕಬಹುದು ಅಂತ ವರದಿಯಾಗಿತ್ತು. ಆದ್ರೆ ಇದನ್ನ ವೈಟ್ ಹೌಸ್ ವಕ್ತಾರೆ ಅಬಿಗೈಲ್ ಜಾಕ್ಸನ್ ತಳ್ಳಿ ಹಾಕಿದ್ದಾರೆ. ಇದೆಲ್ಲ ಕಾಲ್ಪನಿಕ, ಕಾಶ್ ಪಟೇಲ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅಧ್ಯಕ್ಷ ಟ್ರಂಪ್ ರ ಟೀಮ್ ನಲ್ಲಿ ನಿರ್ಣಾಯಕ ಮೆಂಬರ್ ಆಗಿ ಗುರುತಿಸಿಕೊಂಡಿದ್ದಾರೆ, ಹಂಗೇನು ಇಲ್ಲ, ತೆಗೆದು ಹಾಕಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ವೆನೆಜುವೆಲಾ ಪಕ್ಕದ ದ್ವೀಪ ರಾಷ್ಟ್ರವಾಗಿರೋ ಡೊಮಿನಿಕನ್ ರಿಪಬ್ಲಿಕ್ಗೆ ಭೇಟಿ ಕೊಟ್ಟಿದ್ದಾರೆ. 2 ರಾಷ್ಟ್ರಗಳ ರಕ್ಷಣಾ ಸಂಬಂಧವನ್ನ ಹೆಚ್ಚು ಮಾಡೋದು, ಹಾಗೆ ಪ್ರಾದೇಶಿಕ ಸ್ಥಿರತೆ, ಹಾಗೆ ಅಮೆರಿಕದ ಭದ್ರತೆ ಬಗ್ಗೆ ಮಾತನಾಡಿದ್ದಾರೆ. ವೆನೆಜುವೆಲಾ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ. ಆತ ವೆನೆಜುವೆಲಾ ರಾಜಧಾನಿ ಕಾರಾಕಾಸ್ನಲ್ಲಿ ನಿಕೋಲಸ್ ಮಡುರೋ ಸರ್ಕಾರ ಅಮೆರಿಕ ವಿರೋಧಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಅಮೆರಿಕ ಮಾದಕ ದ್ರವ್ಯ ವಿರೋಧಿ ಕಾರ್ಯಾಚರಣೆ ಅಂತ ಹೇಳಿಕೊಂಡು ವೆನೆಜುವೆಲಾವನ್ನ ಅಸ್ಥಿರಗೊಳಿಸೋಕೆ ನೋಡ್ತಾ ಇದ್ದಾರೆ. ನಮಗೆ ಉಗ್ರರ ಹಣೆಪಟ್ಟಿ ಕಟ್ಟಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡೋಕೆ ನೋಡ್ತಾ ಇದ್ದಾರೆ. ಹೀಗಾಗಿ ನಾವು ರಾಷ್ಟ್ರೀಯ ಭದ್ರತೆಗೆ ಎಲ್ಲ ತ್ಯಾಗಗಳಿಗೂ ರೆಡಿ ಆಗಿರಬೇಕು ಅಂತ ಮಡುರೋ ರಾಷ್ಟ್ರೀಯ ಏಕತೆಗೆ ಕರೆ ಕೊಟ್ಟಿದ್ದಾರೆ ವೆನೆಜುವೆಲಾ ಜನಕ್ಕೆ. ಏನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಭಾರತ ಭೇಟಿ ಮುಂದಕ್ಕೆ ಹೋಗ್ತಾ ಇದೆ ಭದ್ರತಾ ಕಾರಣಗಳಿಗೆ ಅಂತ ಹೇಳಿ ಇಸ್ರೇಲಿ ಮಾಧ್ಯಮಗಳೇ ರಿಪೋರ್ಟ್ ಮಾಡಿದ್ವಲ್ಲ. ಈಗ ಅವರ ಕಚೇರಿಗೆ ಸಂಬಂಧಪಟ್ಟಂತೆ ಚೂರು ಮಾತನಾಡಿದ್ದಾರೆ, ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ದಿಲ್ಲಿ ಸ್ಫೋಟ ನಡೆದ ಕಾರಣ ಭದ್ರತೆ ಬಗ್ಗೆ ಅನುಮಾನ ಮೂಡಿ ಮತ್ತೆ ಮುಂದಕ್ಕೆ ಹೋಗಿದೆ ಅಂತ ಹೇಳಿ ಇಸ್ರೇಲಿ ಮೀಡಿಯಾಸ್ ಹೇಳಿದ್ವು. ಇದರ ಬಗ್ಗೆ ಇಸ್ರೇಲ್ ಪ್ರಧಾನಿ ಕಚೇರಿ ಈಗ ಹೇಳಿಕೆ ಕೊಟ್ಟಿದೆ. ಭಾರತ ಮತ್ತು ಇಸ್ರೇಲ್ 2 ರಾಷ್ಟ್ರಗಳು ಸೇರಿ ನೆತನ್ಯಾಹು ಭೇಟಿಗೆ ದಿನವನ್ನ ಫೈನಲ್ ಮಾಡ್ತಿದ್ದಾರೆ. ಪ್ರಧಾನಿ ನೆತನ್ಯಾಹು ಅವರಿಗೆ ಭಾರತದ ಭದ್ರತೆ ಬಗ್ಗೆ ಪೂರ್ಣ ವಿಶ್ವಾಸ ಇದೆ. ಭಾರತ ಮತ್ತು ಇಸ್ರೇಲ್ನ ಸಂಬಂಧ ಸ್ಟ್ರಾಂಗ್ ಇದೆ. PM ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಭದ್ರತೆ ಬಗ್ಗೆ ನಮಗೇನು ಅನುಮಾನ ಇಲ್ಲ, ಅದು ಕಾರಣ ಅಲ್ಲ, ನಾವು ಫೈನಲ್ ಮಾಡ್ತಾ ಇದೀವಿ ಅಂತ ಹೇಳಿ ಇಸ್ರೇಲಿ ಮೀಡಿಯಾಗಳು ಮಾಡಿದ ರಿಪೋರ್ಟ್ ಅನ್ನ ಇಸ್ರೇಲ್ನ ಪ್ರಧಾನಮಂತ್ರಿಗಳ ಕಚೇರಿನೇ ತಳ್ಳಿ ಹಾಕಿದೆ. ಏನೋ ಬ್ರಹ್ಮೋಸ್ಗೆ ಹೆವಿ ಬೇಡಿಕೆ ಬರ್ತಾ ಇದೆ. ಸ್ವದೇಶಿ ನಿರ್ಮಿತ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಬ್ರಹ್ಮೋಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡೋಕೆ ಒಪ್ಪಂದಗಳಿಗೆ ಸೈನ್ ಬೀಳ್ತಾ ಇದೆ. ಸುಮಾರು $500 ಬಿಲಿಯನ್ ಅಥವಾ $450 ಮಿಲಿಯನ್ ಮೌಲ್ಯದ ಬ್ರಹ್ಮೋಸ್ ಮಿಸೈಲ್ಗಳನ್ನ ತರಿಸಿಕೊಳ್ಳೋಕೆ ಭಾರತದ ಮಿತ್ರ ರಾಷ್ಟ್ರಗಳು ಎದುರು ನೋಡ್ತಾ ಇದ್ದಾರೆ. ಇದಕ್ಕಾಗಿ ಬ್ರಹ್ಮೋಸ್ ಮಿಸೈಲ್ಗಳನ್ನ ನಿರ್ಮಾಣ ಮಾಡೋ ಬ್ರಹ್ಮೋಸ್ ಏರೋಸ್ಪೇಸ್ ಕಾರ್ಪೊರೇಷನ್ ರಷ್ಯಾ ಮತ್ತು ಭಾರತ ಜಂಟಿ ಒಡೆತನದ ಸಂಸ್ಥೆ ಇದು. ಇದರೊಂದಿಗೆ ಆಲ್ಮೋಸ್ಟ್ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗಿದ್ದಾವೆ, ಫೈನಲ್ ಸ್ಟೇಜ್ ಅಲ್ಲಿದ್ದಾರೆ ಅಂತ ಹೇಳಿ. ಅದರಲ್ಲೂ ಫಿಲಿಪೈನ್ಸ್ ಬಳಿಕ ಇಂಡೋನೇಷಿಯಾ ಕೂಡ ದೊಡ್ಡ ಪ್ರಮಾಣದಲ್ಲಿ ಬ್ರಹ್ಮೋಸ್ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಿದ್ದ ಈ ಮಿಸೈಲ್ ಪಾಕಿಸ್ತಾನಕ್ಕೆ ಅನಿರೀಕ್ಷಿತ ಆಘಾತ ಕೊಟ್ಟಿತ್ತು. ಹಾಗಾಗಿ ಮಿಡಲ್ ಈಸ್ಟರ್ನ್ ಮತ್ತು ಆಫ್ರಿಕನ್ ರಾಷ್ಟ್ರಗಳಲ್ಲೂ ಕೂಡ ಭಾರತ ನಿರ್ಮಿತ ಮಿಲಿಟರಿ ಇಕ್ವಿಪ್ಮೆಂಟ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ರಷ್ಯಾದ ಅಪ್ರೂವಲ್ ಸಿಕ್ಕರೆ ಅದು ಶೀಘ್ರದಲ್ಲಿ ಇಂಡೋನೇಷ್ಯಾಗೂ ಕೂಡ ಸೇಲ್ ಆಗಬಹುದು. ಅಂದಹಾಗೆ ಬ್ರಹ್ಮೋಸ್ ಏರೋಸ್ಪೇಸ್ ಕಾರ್ಪೊರೇಷನ್ ಅಲ್ಲಿ ಭಾರತ 50.05% ಶೇರ್ ಅನ್ನು ಹೊಂದಿದೆ. ರಷ್ಯಾ 49.05% ಶೇರ್ ಅನ್ನು ಹೊಂದಿದೆ.
ಭಾರತವೇ ಮೆಜಾರಿಟಿ ಓನರ್ 0.5% ಪಾಯಿಂಟ್ಸ್ನೊಂದಿಗೆ. ಆದರೂ ಕೂಡ ಇದನ್ನು ಯಾರಿಗೆ ಮಾರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎರಡು ರಾಷ್ಟ್ರಗಳು ಸೇರಿ ನಿರ್ಧಾರವನ್ನು ತಗೊಳ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ ಬೀಟೋ ಗ್ಲೂಕೋಮೀಟರ್ ನಲ್ಲಿ ನಿಮಗೂ ಕೂಡ ಆಸಕ್ತಿ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಅದರ ಲಿಂಕ್ ಇದೆ. ನಿಮಗೆ ಆದ್ರೂ ಓಕೆ ಅಥವಾ ಅವಶ್ಯಕತೆ ಇರೋರಿಗೆ ಆ ಲಿಂಕ್ ಅನ್ನ ನೀವು ಶೇರ್ ಕೂಡ ಮಾಡಬಹುದು. ಈ ಸ್ಮಾರ್ಟ್ ಗ್ಲೂಕೋಮೀಟರ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.